ಊಟ ಬಿಸಾಕ್ತಾರೆ, ಶೂ ಬಿಚ್ಚಿಸ್ತಾರೆ. ಜೈಲೊಳಗೆ ದರ್ಶನ್ ಪಾಡು ಬಿಚ್ಚಿಟ್ಟ ವಕೀಲ. ಆಸೆಗಳ ಲೋಕದಲ್ಲಿ ಕಥೆಗಳ ಬರೆವಣ್ಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ಜಾಮೀನು ಪಡೆದು ಹೊರಬಂದಿದ್ದ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ್ದು ಜಾಮೀನು ರದ್ದುಗೊಳಿಸಿ ಮತ್ತೆ ಜೈಲಿಗಟ್ಟಿದೆ. ಈ ಮೂಲಕ ಪ್ರಕರಣದ A2 ಆರೋಪಿ ನಟ ದರ್ಶನ್ ಎರಡನೇ ಬಾರಿಗೆ ಪರಪ್ಪನ ಅಗ್ರಹಾರದ ಜೈಲು ಸೇರಿದ್ದಾರೆ. ಹೀಗೆ ಜೈಲು ಪಾಲಾಗಿರುವ ನಟ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಬೆಂಗಳೂರು 57ನೇ ಸೆಷನ್ ನ್ಯಾಯಾಲಯದ ಮುಂದೆ ಜೈಲಲ್ಲಿ ದರ್ಶನ್ ಎದುರಿಸ್ತಾ ಇರುವ ತೊಂದರೆಗಳನ್ನ ಬಿಚ್ಚಿಟ್ಟಿದ್ದಾರೆ. ದರ್ಶನ್ಗೆ ಹೆಚ್ಚುವರಿ ದಿಂಬು ಹಾಗೂ ಹಾಸಿಗೆಯನ್ನ ನೀಡಬೇಕು ಅಂತ ಅರ್ಜಿ ಸಲ್ಲಿಸಿದ್ದ ವಕೀಲರು ಜೈಲಲ್ಲಿ ದರ್ಶನ್ಗೆ ಊಟ ಬಿಸಾಕ್ತಿದ್ದಾರೆ, ಶೂ ಹಾಕೊಂಡ್ರೆ ಅದನ್ನು ಸಹ ತೆಗೆಸುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಕಾಂಡಿಮೆಂಟ್ಸ್ಗೂ ಸಹ ಹಣ ನೀಡೋಕೆ ಬಿಡ್ತಾ ಇಲ್ಲ. ಜೈಲಿನ ಅಧಿಕಾರಿಗಳು ಕನಿಷ್ಠ ಸೌಲಭ್ಯವನ್ನ ನೀಡಬೇಕೆಂದು ನ್ಯಾಯಾಲಯದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ.